ಯಾರ್ಯಾರು ಸ್ವಂತರಿರ್ತಾರೋ ಅವ್ರ ಮನೆಯಲ್ಲೂ ಹೆಚ್ಚಿನ ಅಂಶ ಕಷ್ಟದಲ್ಲೇ ಇರ್ತಾರೆ. ಎಲ್ಲ ತ್ಯಾಗಿಗಳೇ ಹುಟ್ಟೋದು. ತನ್ನ ಭಕ್ತ ಹೇಳಿದ್ದನ್ನು ನಿಜ ಮಾಡೋದು ಭಗವಂತನ ವೈಶಿಷ್ಟ್ಯ. ಇದು ಅರ್ಥ. ಸದ್ಗುಣಗಳನ್ನು ಕಾಪಾಡ್ಕೊಂಡಿರ್ತಾರೋ ಅವ್ರಿಗಲ್ಲಿ ಶಾಂತಿ ಸಿಗುತ್ತೆ. ದೇವತೆಗಳು ಅವ್ರು ಗೌರವ ಕೊಡ್ತಾರೆ, ಸ್ವಾಗತ ಮಾಡ್ತಾರೆ. ನಿಜವಾಗ್ಲೂ ನರಕಕ್ಕೆ ಕರ್ಕೊಂಡು ಹೋಗೋದು ಯಾರು ಅಂದರೆ ಕಾಮಕ್ರೋಧನೇ. ರಾಜಸೂಯ ಯಾಗದಲ್ಲಿ ಎಲ್ಲ ಬರ್ತಾ ಇದ್ದಂಥ ಎಲ್ಲ ಋಷಿಗಳಿಗೆ ಕೃಷ್ಣನೇ ಪಾದ ತೊಳೆದು ನೀರನ್ನು ಸಂಪ್ರೋಕ್ಷಣೆ ಮಾಡ್ಕೊಂಡು ಒಳಗೆ ಕಳಿಸ್ತಿರ್ತಾನೆ. ಶ್ರೀಕೃಷ್ಣ ಮಹಾಭಾರತದಲ್ಲಿದೆ. ರಾಜಸೂಯ ಯಾಗಕ್ಕೆ ಯಾವ್ಯಾವ ಋಷಿಗಳು ಬಂದರೋ, ಮಹಾತ್ಮರು ಬಂದರೋ ಅವರೆಲ್ಲ ನಿಜವಾಗ್ಲೂ ಬಂದಿದ್ದೆ ಯಾಕೆಂದರೆ ಧರ್ಮರಾಯ ಯಜ್ಞ ಮಾಡ್ತಾಯಿದ್ದೆ ನೋಡೋಣ ಅಂತಲ್ಲ, ಶ್ರೀಕೃಷ್ಣ ಬಂದಿರ್ತಾನೆ, ಕೃಷ್ಣನ ದರ್ಶನ ಆಗುತ್ತೆ ಅಂತ ಅವರೆಲ್ಲ ಬರ್ತಾರೆ. ಕೃಷ್ಣ ಏನು ಮಾಡ್ತಾನೆ, ಅಲ್ಲಿ ನಿಂತ್ಕೊಂಡು ಮಹಾದ್ವಾರದಲ್ಲಿ ಬಂದ ಎಲ್ಲ ಋಷಿಗಳಿಗೆ ಪಾದ ತೊಳೆದು ನೀರು ಸಂಪ್ರೋಕ್ಷಣೆ ಮಾಡ್ಕೊಂಡು ಒಳಗೆ ಕಳಿಸ್ತಾ ಇರ್ತಾನೆ. ನೀವು ಮಹಾಭಾರತ ಅದನ್ನು ಓದಿದ್ರೆ ಕಣ್ಣಲ್ಲಿ ನೀರು ಬಂದುಬಿಡುತ್ತೆ. ಇದರಿ ಭಗವಂತ ತಾನೇ ತೋರಿಸ್ಕೊಡ್ತಾನೆ ಹೇಗೆ ಹಿರಿಯರನ್ನ ಗೌರವಿಸಬೇಕು. ಮಕ್ಕಳು ಅಷ್ಟೇ, ತಾವು ವೃದ್ಧಿ ಆಗ್ತಾ ತಮ್ಮ ಹೆತ್ತ ತಂದೆ ತಾಯಿ ಗೌರವ ಸಲ್ಲಿಸಬೇಕು. ಅವ್ರ ಬಗ್ಗೆ ಪೂಜ್ಯ ಭಾವನೆ ಇರಬೇಕು. ಅವ್ರ ಬಗ್ಗೆ ವಿರೋಧ ಮಾತಾಡೋದು, ಗಟ್ಟಿಯಾಗಿ ಮಾತಾಡೋದು ಇದು ಇದ್ದೇ ಇರುತ್ತೆ. ನಮ್ಮ ಥರನೇ ಎಲ್ಲರೂ ನಡ್ಕೋತಾರೆ ನಾವು ಅಂದ್ಕೊಳಕ್ಕಾಗಲ್ಲ. ನಮ್ಮ ಸ್ವಭಾವನೇ ಎಲ್ಲ ಕಡೆ ಇರಬೇಕು ನಾವು ಅಂದ್ಕೊಳಕ್ಕಾಗಲ್ಲ. ಆದರೆ ನಮ್ಮಲ್ಲಿರೋ ಭಗವಂತನೇ ಎಲ್ಲರಲ್ಲೂ ಇದ್ದಾನೆ ಅಂತ ಕಠೋರ ಸತ್ಯ. ಇದೇ ಭಗವಂತನ ಎಲ್ಲರಲ್ಲೂ ಇದ್ದಾನೆ. ಈಶ್ವರ ಸರ್ವಭೂತಾನಾಂ ಹೃದ್ದೇಶೇ ಅರ್ಜುನ ತಿಷ್ಠತಿ. ಎಲ್ಲ ಜೀವಿಗಳಲ್ಲೂ ಸಮಾನವಾಗಿರ್ತೀನಿ ಅರ್ಜುನ. ಈಶ್ವರ ಸರ್ವಭೂತಾನಾಂ ಹೃದ್ದೇಶೇ ಅರ್ಜುನ ತಿಷ್ಠತೆ. ಎಲ್ಲರ ಹೃದಯ ಕಮಲದಲ್ಲಿದೆ. ಅದಕ್ಕೆ ಯಾರಾದರೂ ಸಂತಗಳು ಏನು ಮಾಡ್ತಾಯಿದ್ರು, ಸಾಧು ಸಂತರು ಯಾರು ಅವ್ರನ್ನ ಅವಮಾನ ಮಾಡಿದ್ರು ಬೇಜಾರು ಮಾಡ್ಕೋತಾ ಇರಲಿಲ್ಲ, ಬಡಿದ್ರೂ ಬೇಜಾರು ಮಾಡ್ಕೋತಾ ಇರಲಿಲ್ಲ. ನಮ್ಗೆ ಗೊತ್ತಿದೆ ಅಲ್ವಾ, ಜೀಜಾಬಾಯಿ ಅವರು ಒಂದ್ಸಲಿ ಸಂತ ತುಕಾಮನಿಗೆ ಕಬ್ಬಿನ ಜಲೆ ತೊಗೊಂಡು ಬಾರಿಸ್ತಾರೆ ಜೋರಾಗಿ ಕೋಪದಿಂದ. ಯಾಕೆ ತುಂಬ ಕಬ್ಬಿನ ಜಲೆ ಕೊಟ್ಟಿರ್ತಾರೆ ಯಾರೋ, ಅವ್ರಿಗೆ ಇವ್ರಿಗೆಲ್ಲ ಕೊಟ್ಟು ಮನೆಗೆ ಒಂದು ತರ್ತಾರೆ ಅಷ್ಟೇ. ಆಕೆಗೆ ಸಿಟ್ಟಾಗ್ಬಿಡುತ್ತೆ. ಮನೆಗೆ ಒಂದು 4-6 ತರಬಾರ್ದ? ಎಲ್ಲರ ಮನೇಲೂ ಹಾಗೇನೆ, ಎಲ್ರಿಗೂ ಹಂಚ್ಬಿಟ್ಟು ಮನೆಗೆ ಬರೀ ಕೈಲಿ ಬಂದಿದ್ದೀರಲ್ರಿ, ನಾವೇನು ಮನುಷ್ಯರಲ್ವಾ, ನಮಗೆ ಕೊಡಬಾರ್ದಾ, ಅವ್ರಿವ್ರಿಗೆ ದಾನ ಮಾಡ್ತೀರಾ ಅಂತ ಬೈತಾರೆ. ನೀವೆಲ್ಲ ಒಳ್ಳೆಯವರೇ. ಜೀಜಾಬಾಯಿ ಕೋಪ ಬಂದ್ಬಿಡುತ್ತೆ, ಜೋರಾಗಿ ಬಾರಿಸ್ತಾಳೆ. ಅದೃಷ್ಟಕ್ಕೆ ಆ ಕಬ್ಬಿನ ಜಲ್ಲೆ 2 ತುಂಡಾಗುತ್ತೆ, ಅಷ್ಟು ಜೋರಾಗಿ ಬಾರಿಸಿರ್ತಾಳೆ. ತುಕಾರಾಮ್ಜಿ ನಗ್ತಾರೆ, ಎಷ್ಟು ಚೆನ್ನಾಗಿತ್ತು ನೋಡು ಜೀಜಾ, ಈಗ ಅರ್ಧ ನಿನಗೆ ಅರ್ಧ ನನಗೆ. ಇಂಥವ್ರಿಗೆ ಇದನ್ನೇ ಹೇಳ್ತಾರೆ ವಿಠಲನಿಗೆ. ಬೈದರೂ ವಿಠಲ ಅಂತಾರೆ, ಹೊಗಳಿದ್ರೂ ವಿಠಲ ಅಂತಾರೆ, ಬಡಿದ್ರೂ ವಿಠಲ ಅಂತಾರೆ. ಇಂಥ ಗಂಡನ ಕೊಟ್ಟಿದೆಯಲ್ಲಪ್ಪ, ಬಡತನ ಯಾಕೆ ಕೊಟ್ಟೆ, ಚೆನ್ನಾಗಿ ತಿನ್ನೋ ಕೊಡು ನಮಗೆ, ಬೇಕಾದ್ರೆ ನಮ್ಮ ಮನೆಯವ್ರು ನಿನ್ನೆ ಇಟ್ಟುವ. ಅವ್ರನ್ನ ಮರಳು ಮಾಡಿಬಿಟ್ಟು ಇಂಥ ಗಂಡನ ಕೊಟ್ಟಿದೆಯಲ್ಲ. ಇಂಥ ಮನೆಗಳು ಯಾರ್ಯಾರು ಸ್ವಂತರಿರ್ತಾರೋ ಅವ್ರ ಮನೆಯಲ್ಲೂ ಹೆಚ್ಚಿನ ಅಂಶ ಕಷ್ಟದಲ್ಲೇ ಇರ್ತಾರೆ. ಎಲ್ಲ ತ್ಯಾಗಿಗಳೇ ಹುಟ್ಟೋದು. ರಾಮನ ಜೊತೆಗೆ ಯಾರ್ಯಾರು ಇದ್ದರೋ ರಾಮನ ಉಪಾಸನೆ ಮಾಡಿ ಸಂತೋಷಪಟ್ಟರೆ ಹೊರತು ಸುಖದಲ್ಲಿರಲಿಲ್ಲ. ನೀವು ದಶರಥನ ತಗೊಳ್ಳಿ, ಕೌಸಲ್ಯನ ತಗೊಳ್ಳಿ, ಸೀತೆನ ತಗೊಳ್ಳಿ, ಲಕ್ಷ್ಮಣನ ತಗೊಳ್ಳಿ, ಎಲ್ಲರೂ ಅಷ್ಟೇ. ರಾಮನ ಜೊತೆಗೆ ಯಾರ್ಯಾರು ಜೋಡಿಸ್ಕೊಂಡ್ರೋ ಅವರೆಲ್ಲ ಸುಖ ಪಡಲಿಲ್ಲ, ಲೌಕಿಕವಾಗಿ ಕಷ್ಟವನ್ನು ಅನುಭವಿಸಿದರು. ಹೃದಯದಲ್ಲಿ ಆನಂದ ಇತ್ತು. ಅದಕ್ಕೆ ಶಾರೀರಿಕವಾಗಿ ನಮ್ಮ ಸಂಕಟ ಆಗುತ್ತೆ ನಿಜ. ನೋಡಿ, ಅದನ್ನು ತುಂಬ ಚೆನ್ನಾಗಿ ವರ್ಣನೆ ಮಾಡ್ತಾರೆ. ಹಾಗಾಗಿ ಯಾವಾಗ ಆ ಥರ ಆಯಿತೋ ಅವರ ಮಗ ಶೃಂಗಿ ಅನ್ನೋನು ಶಾಪ ಕೊಟ್ಬಿಡ್ತಾನೆ. ಶಮೀಕ ಋಷಿಗಳಿಗೆ ಸತ್ತ ಸರ್ಪವನ್ನು ಸುತ್ತಿದ್ರಿಂದ ಅವರ ಪುತ್ರ ಶೃಂಗಿ ಅನ್ನೋ ಹುಡುಗ, ಅವನು ಬ್ರಹ್ಮನ ಉಪಾಸಕ. ಅವನು ಮಗು 11 ವರ್ಷದ ಹುಡುಗ ಅಷ್ಟೇ. ಒಳ್ಳೆ ಆ ಗಾಯತ್ರಿ ಮಂತ್ರದ ಉಚ್ಚಾರಣೆ ಮಾಡ್ತಾ ಒಳ್ಳೆ ಸಿದ್ಧಿ ಆಗಿಬಿಟ್ಟಿರುತ್ತೆ. ಅವನು ಶಾಪ ಕೊಟ್ಬಿಡ್ತಾನೆ. ಯಾವ ರಾಜ ನನ್ನ ತಂದೆಯ ಕೊರಳಿಗೆ ಸತ್ತ ಸರ್ಪವನ್ನು ಸುತ್ತಿದ್ನೋ ಇನ್ನೊಂದು ವಾರದಲ್ಲಿ ತಕ್ಷಕನಿಂದ ಕಡಿದು ಮೃತ್ಯು ಹೊಂದಲಿ ಅಂಥೇಳಿ ಶಾಪ ಕೊಟ್ಬಿಡ್ತಾನೆ. ನೋಡಿ, ಆ ಮಗು ಹೇಳಿದ್ದು ನಿಜ ಆಗಿಬಿಡುತ್ತೆ. ಸತ್ಯಂ ವಿದಾತು ನಿಜ ಭೃತ್ಯ ಭಾಷಿತಂ. ಸತ್ಯಂ ವಿದಾತು ನಿಜ ಭೃತ್ಯ ಭಾಷಿತಂ. ಇದು ಭಾಗವತದಲ್ಲಿ ಪ್ರಹ್ಲಾದನ ಬಗ್ಗೆ ಶುಕ ಮಹರ್ಷಿ ಹೇಳ್ತಾರೆ. ಪ್ರಹ್ಲಾದ ಹೇಳ್ತಾನೆ ಹಿರಣ್ಯಕಶಿಪಿಗೆ, ನೋಡೋ ನಿನ್ನ ಹರಿ ಎಲ್ಲ ಕಡೆ ಇದ್ದಾನೆ, ಈ ಕಂಬದಲ್ಲೂ ಇದ್ದಾನೆ. ಹೌದು, ನನಗೆ ಕಾಣ್ತಾ ಇದ್ದಾನೆ, ಕಂಬದಲ್ಲೇ ಇದ್ದಾನೆ ಅಂತಾನೆ. ಹಿರಣ್ಯಕಶಿಪು ಕಾಣ್ತಾ ಇಲ್ಲ. ಅವನಿಗೆ ದೃಢ ವಿಶ್ವಾಸ, ಕಂಬದಲ್ಲಿ ಇದ್ದೇ ಇರ್ತಾನೆ ಭಗವಂತ, ದೃಢ ವಿಶ್ವಾಸ. ಅವನಿಗೇನು ಕಾಣಿಸ್ಕೊಂಡಿಲ್ಲ ನರಸಿಂಹದೇವರು ಯಾವ ರೂಪದಲ್ಲಿ ಇದ್ದಾರೆ ಅಂತ.
ಆದರೆ ಭಗವಂತ ಇದ್ದಾನೆ ಅಂತ ದೃಢ ವಿಶ್ವಾಸ. ಕಡೆಗೆ ಅವನು ಯಾವಾಗ ಮುಷ್ಟಿಯಿಂದ ಪ್ರಹಾರ ಮಾಡ್ತಾನೆ ಹಿರಣ್ಯಕಶಿಪು, ನರಸಿಂಹದೇವರು ಕಾಣಿಸ್ಕೋತಾರೆ. ಸತ್ಯಂ ವಿದಾತು ನಿಜ ಭೃತ್ಯ ಭಾಷಿತಂ. ತನ್ನ ಭಕ್ತ ಹೇಳಿದ್ದನ್ನು ನಿಜ ಮಾಡೋದು ಭಗವಂತನ ವೈಶಿಷ್ಟ್ಯ. ಇದು ಅರ್ಥ. ಯಾರು ಸದಾ ಭಗವಂತನ ಧ್ಯಾನ ಮಾಡ್ತಿರ್ತಾರೆ, ಅವನ ಸ್ತುತಿ ಮಾಡ್ತಿರ್ತಾರೆ, ಮಂಗಳ ಸ್ತುತಿ ಮಾಡ್ತಿರ್ತಾರೆ, ಸತ್ಕಾರ್ಯ ಮಾಡ್ತಿರ್ತಾರೆ, ಅವ್ರು ಹೇಳಿದ್ದನ್ನು ಭಗವಂತ ನಡೆಸ್ಬಿಡ್ತಾನೆ. ಈಗ ನಾವೆಲ್ಲ ಇದ್ದೀರಿ, ಎಷ್ಟೋ ಜನ ಮಕ್ಕಳು ಬಂದು ನಮಸ್ಕಾರ ಮಾಡ್ತಾರೆ, ನಂಗೆ ಆಶೀರ್ವಾದ ಮಾಡು ಅಜ್ಜಿ, ಆಶೀರ್ವಾದ ಮಾಡು ಅಜ್ಜಿ ಅಂತ. ನೀವು ಹೇಳಿದ್ದನ್ನು ಭಗವಂತ ನಡೆಸ್ಬಿಡ್ತಾನೆ. ಹಾಗೆ ನಡ್ಕೋಬೇಕು. ನಮ್ಮಲ್ಲಿ ಆ ಶಕ್ತಿಯನ್ನು ಕಾಪಾಡ್ಕೋಬೇಕು. ಇದಕ್ಕೆ ಹೇಗೆ ಅಂತಂದರೆ ಕೆಲವಾರು ನಿಯಮಗಳಿದೆ. ಇನ್ನೊಬ್ಬರಿಗೆ ಕೇಡು ಬಯಸಬಾರ್ದು, ಸುಳ್ಳು ಹೇಳ್ಕೊಂಡು ತಿರುಗಬಾರ್ದು, ಅಭೋಜ್ಯ ವಸ್ತುಗಳನ್ನು ತಿನ್ನಬಾರ್ದು, ನೋಡಬಾರ್ದೇ ಇದ್ದನ್ನು ನೋಡಬಾರ್ದು, ಹೇಳಬಾರ್ದೇ ಇದ್ದ ಹೇಳಬಾರ್ದು, ಹೋಗಬಾರ್ದೇ ಇದ್ದ ಕಡೆ ಹೋಗಬಾರ್ದು ಅಲ್ವೇ. ಕೆಲವಾರು ನಿಯಮಗಳನ್ನು ಯಾರು ಕಾಪಾಡ್ಕೋತಾರೋ, ಭಗವತ್ ಚಿಂತನೆ ಇರ್ತಾರೋ, ಅವ್ರು ಹೇಳಿದ್ದನ್ನು ಭಗವಂತ ನಡೆಸ್ಬಿಡ್ತಾನೆ. ಹಿಂದೆ ಯಾಕೆ ದೊಡ್ಡವ್ರಿಗೆ ಆಶೀರ್ವಾದ ನಮಸ್ಕಾರ ಮಾಡ್ತಾರೆ ಮಕ್ಕಳು ಅಂದರೆ, ಅವ್ರು ಹೇಳಿದ್ದನ್ನು ಭಗವಂತ ನಡೆಸ್ತಾನೆ. ಯಾರೋ ಮಾಡಿದರೆ ಮಗ ಸೊಸೆ ಅಂತಗೂ ನಮಸ್ಕಾರ ಮಾಡಲ್ವೇ, ಮಗಳು ಒಳ್ಳೆ ಅಂತಗೂ ನಮಸ್ಕಾರ ಮಾಡಲ್ವೇ, ಮೊಮ್ಮಗು ಬಂದು ನಮಸ್ಕಾರ ಮಾಡಲ್ವೇ. ನಾನು ಹುಡ್ದ ಬಾಜೆ ನಮಸ್ಕಾರ ಮಾಡ್ತೀನಿ, ದೀರ್ಘಾಯುಷ್ಮಾನ್ ಭವ. ನೀವು ಹೇಳಿದ್ರೆ ಒಳ್ಳೆ ದೀರ್ಘಾಯುಷ್ ಬರುತ್ತೆ ಆ ಮಗುಗೆ, ಸದೃಢ ಆರೋಗ್ಯ ಬರುತ್ತೆ. ಆ ನಾಲಿಗೆ ಹಾಗೆ ಇಟ್ಕೋಬೇಕು. ಸತ್ಯಂ ವಿದಾತು ನಿಜ ಭೃತ್ಯ ಭಾಷಿತಂ. ಈ ಭಾಗವತದ ಅದ್ಭುತವಾದ ಶ್ಲೋಕ. ಶುಕರು ಹೇಳುತ್ತಾರೆ, ನೋಡಪ್ಪ ಪ್ರಹ್ಲಾದ ಹೇಳ್ದ, ಈ ಕಂಬದಲ್ಲಿ ಇದ್ದೇ ಇದ್ದಾನೆ ಭಗವಂತ ಅಂತ ಕಾಣಿಸ್ಕೊಂಡ್ಬಿಟ್ಟ ನೋಡು. ಭಗವಂತನ ವೈಶಿಷ್ಟ್ಯ ಅಪ್ಪ ಇದು. ಇದೆಲ್ಲ ಉತ್ತಮವಾದಂಥ ಸಂದೇಶ. ಅದಕ್ಕೆ ನಮ್ಮಲ್ಲಿ ಶೀಲವನ್ನು ಕಾಪಾಡಿಕೊಳ್ಬೇಕು. ಪರತ್ರ ಶೀಲೇನತು ಯಾಂತಿ ಶಾಂತಿಂ. ನಮಗೆ ಆ ಲೋಕದಲ್ಲಿ ನಮ್ಮ ಗೌರವ ಸಿಗೋದು ಯಾತ್ರಿಂದ ಗೊತ್ತಾ? ನಾವು ಯಾವುದಾದ್ರು ಮಂತ್ರ ಕಲ್ತ್ರೆ ಅಲ್ಲ, ತುಂಬ ಹಣ ಮಾಡಿದರೆ ಅಲ್ಲ, ಬ್ರಾಹ್ಮಣರಾಗಿ ಹುಟ್ಟಿದರೆ ಅಲ್ಲ, ಋಷಿ ಮನತಂದಲ್ಲಿ ಹುಟ್ಟಿದರೆ ಅಲ್ಲ. ಶೀಲ ಒಳ್ಳೆದಿರಬೇಕು. ಪರತ್ರ ಶೀಲೇನತು ಯಾಂತಿ ಶಾಂತಿಂ. ಅದ್ರ ಹಿಂದೆ ಒಂದು 7 ಶ್ಲೋಕ ಇದೆ. ಒಳ್ಳೆ ಕುಲದಲ್ಲಿ ಹುಟ್ಟಿದರೆ ಅವನಿಗೆ ಶಾಂತಿ ಸಿಗೋಲ್ಲ, ತುಂಬ ಒಳ್ಳೊಳ್ಳೆ ಮಂತ್ರ ಕಲ್ತಿದ್ರೆ ಶಾಂತಿ ಸಿಗೋಲ್ಲ, ಬೇಕಾದಷ್ಟು ದಾನಗಳು ಮಾಡಿದರೆ ಶಾಂತಿ ಸಿಗೋಲ್ಲ, ಎಲ್ಲ ಇದೆ ಅದರಲ್ಲಿ. ಕಡೆಯಲ್ಲಿ ಸಾಲು ಹೇಳುತ್ತೆ ಇದು, ಪರತ್ರ ಶೀಲೇನತು ಯಾಂತಿ ಶಾಂತಿಂ. ಯಾರು ಒಳ್ಳೆ ಸೌಶೀಲ್ಯವನ್ನು ಕಾಪಾಡ್ಕೊಂಡಿರ್ತಾರೋ, ಸದ್ಗುಣಗಳನ್ನು ಕಾಪಾಡ್ಕೊಂಡಿರ್ತಾರೋ ಅವ್ರಿಗಲ್ಲಿ ಶಾಂತಿ ಸಿಗುತ್ತೆ. ದೇವತೆಗಳು ಅವರು ಗೌರವ ಕೊಡ್ತಾರೆ, ಸ್ವಾಗತ ಮಾಡ್ತಾರೆ. ಅದಕ್ಕೆ ನಾವು ಆಶ್ರಮಕ್ಕೆ ಬರುವಾಗ, ದೇವರ ಪೂಜೆ ಮಾಡುವಾಗ, ವ್ರತ ಉಪವಾಸಗಳು ಮಾಡುವಾಗ, ಹಬ್ಬಗಳು ಮಾಡುವಾಗ ಆದಷ್ಟು ನಮ್ಮಲ್ಲಿ ಸದ್ಗುಣಗಳನ್ನು ಹೆಚ್ಚೆಚ್ಚು ಬೆಳೆಸಪ್ಪ ಅಂತ ಪ್ರಾರ್ಥನೆ ಮಾಡ್ಕೋಬೇಕು ಭಗವಂತಲೇ. ದುರ್ಗುಣ ಇದೆ ಅಂತ ಗೊತ್ತಾದರೆ ಬಿಡ್ತಾ ಹೋಗಬೇಕು. ಇಲ್ಲಿರೋರು ಯಾರ ಹತ್ರ ದುರ್ಗುಣ ಇಲ್ಲ, ನೀವು ಯಾರೋ ಯೋಚನೆ ಮಾಡಿಬಿಡಿ, ನಮಗಿಲ್ಲಿ ಕಾಣ್ತಾ ಇದೆ ಇಲ್ಲ. ಒಂದು ವೇಳೆ ಅದೇನಾದ್ರು ಸುಳಿದು ಬಿಟ್ಟರೆ ಬಿಡಬೇಕು ಅದನ್ನು. ದುರ್ಗುಣಗಳನ್ನು ಪಾಪಗಳನ್ನು ಅಂಟಿಸ್ಕೊಂಡು ಜೀವ ಬಿಡಬಾರ್ದು. ನಿಜವಾಗ್ಲೂ ನರಕಕ್ಕೆ ಕರ್ಕೊಂಡು ಹೋಗೋದು ಯಾರು ಅಂದರೆ ಕಾಮಕ್ರೋಧನೇ. ಶರೀರದಿಂದ ಜೀವ ಈಚೆ ಬರ್ತಿದ್ದಾಗೆ ಈ ಕಾಮಕ್ರೋಧನೇ ನರಕಕ್ಕೆ ಕರ್ಕೊಂಡು ಹೋಗೋದು. ವಿದುರ ನೀತಿಯಲ್ಲಿ ವಿದುರ ಇದನ್ನು ವರ್ಣನೆ ಮಾಡ್ತಾರೆ. ಅದಕ್ಕೆ ಅದನ್ನು ಕಡಿಮೆ ಮಾಡ್ಕೋತಾ ಹೋಗಬೇಕು. ಸಂತರೆಲ್ಲ ಅದನ್ನು ಕಾಪಾಡಿಕೊಂಡ್ರು. ಯಾರು ಬೈಕೊಳ್ಳಿ, ಯಾರು ಹೊಡ್ಕೊಳ್ಳಿ, ಉಪವಾಸ ಆದರೂ ಇರಲಿ, ಬೇಕಾದಾಗ ತಿನ್ನೋಕ್ಕೂ ಸಿಗಲಿ, ಎಲ್ಲ ಸಮಯದಲ್ಲಿ ಒಂದೇ ಥರ ಇದ್ದರು, ವಿಚಲಿತ ಆಗಲಿಲ್ಲ ಅವರು. ಅದಕ್ಕೆ ಕೃಷ್ಣ ಸ್ಪಷ್ಟವಾಗಿ ಹೇಳಿದ್ದು, ತ್ರಿವಿಧಂ ನರಕಸ್ಯೇದಂ ದ್ವಾರಂ ನಾಶನಮಾತ್ಮನಃ ಕಾಮಕ್ರೋಧಸ್ತಥಾ ಲೋಭೋ ತಸ್ಮಾದೇತತ್ರಯಂ ತ್ಯಜೇತ್. ಅರ್ಜುನ, ನನ್ನ ಭಕ್ತರಾದಂಥವರು ಈ 3 ಕೆಟ್ಟ ಗುಣ ಬಿಟ್ಬಿಡ್ಬೇಕಪ್ಪ. ಕಾಮಕ್ರೋಧಸ್ತಥಾ ಲೋಭೋ. ಕಾಮ ಅಂದರೆ ವಿಪರೀತ ಆಸೆ, ಅದು ಬೇಕು, ಇದು ಬೇಕು, ಇದು ಬೇಕು, ಮುಗಿಯೋದೇ ಇಲ್ಲ. ಕಡೆಯಲ್ಲಿ ಏನಾರಾಗಲಿ, ನನಗೆ ಹೆಚ್ಚು ಕಡಿಮೆ 70-75 ವಯಸ್ಸಾಗೋಯ್ತು, ಮದುವೆ ಆಗೋ 50 ವರ್ಷ ಆಗೋಯ್ತು, ಏನೋ ಒಂದು ಡೈಮಂಡ್ ನೆಕ್ಲೆಸ್ ಹಾಕ್ಕೊಂಡು ಸಾಯೋಣ ಅಂತ ಒಂದು ಆಸೆ ಇದೆ, ಇಟ್ಕೋಬಾರ್ದಂತೆ. ಅದನ್ನು ಇಟ್ಕೊಂಡು ಏನು ಆಸೆ ಇಟ್ಕೊಂಡು ಅಲ್ವೇ, ಅದು ಆಸೆ. ಅದು ಕ್ರೋಧ, ಮೇಲ್ಮೇಲೆ ಕೋಪ, ಹೊಸ ಮೇಲೂ ಕೋಪ, ಅತ್ತೆ ಮೇಲೂ ಕೋಸ, ಪಕ್ಕದ ಮನೆಯವ್ರ ಮೇಲೆ ಕೋಸ. ಶೀಘ್ರವಾಗಿ ಕೆಲವರು ಶಾರ್ಟ್ ಟೆಂಪರ್ ಇರ್ತಾರೆ, ಅವರ ಪುಣ್ಯ ಕರಗಿ ಹೋಗ್ತಾ ಇರುತ್ತೆ. ವಿ ಶುಡ್ ಬಿ ವೆರಿ ಕೇರ್ಫುಲ್. ಪುಣ್ಯ ಸಂಗ್ರಹ ಮಾಡ್ಕೊಳ್ಳೋದು ತುಂಬ ಕಷ್ಟ, ವ್ಯಯ ಮಾಡ್ಕೊಳ್ಳೋದು ಬಹಳ ಸುಲಭ. ಅದಕ್ಕೆ ಅಕ್ರೋಧವನ್ನು ಬಿಡ್ತಾ ಹೋಗಬೇಕು.
ಇದನ್ನು ಉಲ್ಲೇಖ ಮಾಡ್ತಾರೆ. ಇಲ್ಲಿ ಸುಂದರವಾಗಿ ಆ ಘಟ್ಟದಲ್ಲಿ ನಾವು ಪ್ರವೇಶ ಮಾಡೋಣ.